ಪ್ಲಾನ್ ಮಾಡಿ ಭಯೋತ್ಪಾದಕರನ್ನ ಬಿಟ್ಟು ಕೊಟ್ರ ಅನ್ನುವಂಥ ಪ್ರಶ್ನೆಗಳು, ಈ ರೀತಿಯ ಚರ್ಚೆಗಳು ಈಗ ನಡೀತಾ ಇದೆ. ಬೂಟಾಟಿಕೆಗೆ 4 ಫ್ಲೈಟ್ ಅನ್ನು ಕಳಿಸಿದ್ದು ಬಿಟ್ಟರೆ ಏನು ಮಾಡಿಲ್ಲ ಅಂತೇಳಿ, ಅಂದರೆ 100 ಉಗ್ರರನ್ನ ಫಿನಿಶ್ ಮಾಡಿರೋದಕ್ಕೆ ಗ್ಯಾರಂಟಿ ಏನು ಅನ್ನುವಂಥ ಮತ್ತೆ ಈಗ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. 26 ಜನ ಮಹಿಳೆಯರ ಅರಿಶಿನ ಕುಂಕುಮಕ್ಕೆ ಬೆಲೆ ಇಷ್ಟೇನಾ ಅನ್ನುವಂಥ ಪ್ರಶ್ನೆ ಈಗ. ಭಾರತ ಕೊಟ್ಟ ಪ್ರತ್ಯುತ್ತರ ನಮಗೆ ಸಮಾಧಾನ ತಂದಿಲ್ಲ ಅಂತೇಳಿ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾಳಿ ವೇಳೆ ಗಡಿಯಲ್ಲಿ ನಮ್ಮ ಸೇನೆ ಏನು ಮಾಡ್ತಾ ಇತ್ತು ಅಂತ ಪ್ರಶ್ನೆಯನ್ನು ಹಾಕಿದ್ದಾರೆ. ಅಂದರೆ ಪ್ಲಾನ್ ಮಾಡಿ ಭಯೋತ್ಪಾದಕರನ್ನ ಬಿಟ್ಟು ಕೊಟ್ರಾ ಅಂಥೇಳಿ, ಅಂದರೆ ಈ ಪೆಹಲ್ಗಾಮ್ ಘಟನೆ ಏನಾಯ್ತಲ್ಲ ಅದೆಲ್ಲ ಪ್ಲಾನಿಂಗ್ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಬೂಟಾಟಿಕೆಗೆ ಕೇವಲ 4 ಫ್ಲೈಟನ್ನು ಕಳಿಸಿದ್ದು ಬಿಟ್ಟರೆ ಇನ್ನೇನು ಮಾಡಿದ್ರು ಅಂತ, 100 ಉಗ್ರರನ್ನ ಫಿನಿಶ್ ಮಾಡಿರೋದಕ್ಕೆ ಗ್ಯಾರಂಟಿ ಏನು ಅಂತ ಹೇಳಿ ಕೊಟ್ಟಿದ್ದಾರೆ. ಇಪ್ಪತ್ನಾಲ್ಕು ಜನ ಮಹಿಳೆಯರ ಒಂದು ಅರಿಶಿನ ಕುಂಕುಮಕ್ಕೆ ಬೆಲೆ ಇಷ್ಟೇನಾ ಅಂತೇಳಿ ಏನು ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 26 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನೇ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನಾ ನೀವು ಗೌರವ ಕೊಡೋದು? ಏನು ಮಾಡಿಬಿಟ್ಟಿದ್ದೀವಿ? ಅಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ. ಇನ್ನೊಂದು ನಿಮ್ಮ ಟಿ ವಿಗಳಲ್ಲಿ ಏನು ತೋರಿಸ್ತಾರೆ ಅಂದರೆ, ಎಲ್ಲ ನೀವು ತೋರಿಸೋದೊಂದಾದರೆ ಅವ್ರು ತೋರಿಸೋದೊಂದು, ಅವ್ರು ತೋರಿಸೋದು ಇವರೊಂದು. ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇನ್ನೊಬ್ರು ಹಿಂಗೆ ಹೊಡೆದವ್ರೆ ಅಂತ ಹೇಳ್ತಾರೆ. ಯಾವ್ದು ನಂಬೋದು, ಯಾವ್ದು ಬಿಡೋದು? ಯಾರು ಹೊಡೆದಿದ್ದಾರೆ ಅಂತ ಏನು ಡಿಕ್ಲರೇಷನ್, ಯಾರು ಸತ್ತಿದ್ದಾರೆ, ಏನಾಗಿದೆ, ಏನು? ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದ್ದನ್ನು ನಾವು ವಿರೋಧ ಮಾಡ್ತೇವೆ. ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು, ಕರ್ನಾಟಕ ಪ್ರಜೆಗಳಾಗ್ಬೋದು, ಭಾರತ ದೇಶ ಪ್ರಜೆಗಳಾಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಚೈನಾ ಆಗ್ಬೋದು, ಅಫ್ಘಾನಿಸ್ತಾನ ಆಗ್ಬೋದು, ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ, ಏನಾದರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಅದಕ್ಕೆ. ಆದರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡ್ರ್ ಒಳಗಡೆ ಬಂದು 3 ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಫೈರ್ ಮಾಡಿ ಹೆಂಡ್ತೀರ ಮುಂದೆ ಗಂಡಂದ್ರನ್ನ ಹೊಡೆದು, ಆ ಮಕ್ಕಳ ಮುಂದೆ ಹೊಡೆದು ಸಾಯಿಸಿ ಅವ್ರು ಹೋದರೆ ಯಾರಾದರೂ ತಟ್ಕೊಳ್ಳೋಕ್ಕಾಗುತ್ತಾ? ಯಾರಾದರೂ ಅವರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬಂದವರು, ಇಲ್ಲಾಂದ್ರೆ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೇಕಾಗಿತ್ತು ಆ ಕಣ್ಮುಂದೆ ಆ ಘಟನೆ ನೋಡಿದಾಗ.